ಈಗ ತುಂಬ ಜನ ಏನು ಮಾಡ್ತಾರೆ, ಫ್ರಿಜ್ನಲ್ಲಿ ಸಾಂಬಾರನ್ನ 2-3 ದಿನ ಇಟ್ಟುಬಿಟ್ಟು ಯೂಸ್ ಮಾಡ್ತಾರೆ, ಅಂದರೆ ಕುದಿಸ್ತಾರೆ. ಆ ರೀತಿ ಕುದಿಸಿ ಯೂಸ್ ಮಾಡಿದ್ರಿಂದನೂ ಏನಾದ್ರು ತೊಂದರೆ ಆಗುತ್ತಾ ಅಂದರೆ ಒಂದು 2-3 ದಿನ ಇಟ್ಟುಬಿಟ್ಟು? ಖಂಡಿತ ಅದರಲ್ಲಿ ಏನೂ ಇರಲ್ಲ ಪೋಷಕಾಂಶಗಳು. ನಾವು ಯಾಕೆ ಹೇಳಿ ಬೇಳೆ ಸಾಂಬಾರು ಯಾಕೆ ತಿಂತೀವಿ, ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ ಅಂತ, ತರಕಾರಿಗಳು ಯಾಕೆ ತಿಂತೀವಿ, ವಿಟಮಿನ್ಸ್ ಇರುತ್ತೆ ಅಂತ. ನೀವು ಸಾರು ಮಾಡಿ, ನೀವು ಯಾವುದೇ ಪ್ರಿಪೇರ್ಡ್ ಫುಡ್ಡು ಅಂದರೆ ಸಾರು, ಸಾಂಬಾರು, ಪಾಯಸ ಏನೇ ಇರಲಿ 6-8 ಗಂಟೆಗಳ ಕಾಲ ಮಾತ್ರ ಅದರಲ್ಲಿ 6-8 ಗಂಟೆಗಳ ಕಾಲ ಮಾತ್ರ ಅದರಲ್ಲಿ ಪೋಷಕಾಂಶಗಳಿರೋದು. ಆಮೇಲೆ ನೀವು ಏನೇ ಕುದಿಸಿ ಏನೇ ಮಾಡಿ ನೀವು ಫ್ರಿಜ್ಜಲ್ಲಿಡಿ ಏನಿಡಿ ಅದರಲ್ಲಿ ಬರೀ ನಾವು ಕಸ ತಿಂದಂಗೆ ಅಷ್ಟೇ. ಅದ್ರ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ತಿಂದಿದ್ದು ನಮ್ಗೆ ಸಮಾಧಾನ ಹೊರತು ಹೊಟ್ಟೆ ತುಂಬಿದೆ ಅಂದ್ಕೊಳ್ತೀವಿ. ಅದರಿಂದ ಏನೇನು ನಮಗೆ ಎನರ್ಜಿ ಸಿಗಬೇಕೋ, ಪೋಷಕಾಂಶಗಳು ಸಿಗಬೇಕೋ ಸಿಗಲ್ಲ. ಖಂಡಿತ ಹಂಗೆ ಮಾಡೋದು ಬೇಡ. ಎಷ್ಟು ಸಾಧ್ಯ ಆಗುತ್ತೆ ಸ್ವಲ್ಪನೇ ಮಾಡ್ಕೊಳ್ಳಿ, ಜಾಸ್ತಿ ಯಾಕೆ ಮಾಡಿಡ್ತೀರ. 2-3 ದಿನ ಇಟ್ಟು ಅವಶ್ಯಕತೆ ಏನಿದೆ, ಫ್ರೆಶ್ ಆಗೇ ಮಾಡ್ಕೊಳ್ಳಿ. ಬೆಳಗ್ಗೆ ಬೇರೆ ಸಂಜೆ ಬೇರೆ ಮಾಡ್ಕೊಳ್ಳಿ. ಅವತ್ತಿಂದ ಅವತ್ತೇ ತಿಂದುಬಿಡಿ, ಅಥವಾ ಉಳಿದ್ರೆ ಬೇರೆಯವ್ರಿಗೆ ಕೊಡಿ, ಊಟ ಮಾಡಲಿ. ಎಷ್ಟೋ ಜನ ಬಡವ್ರು ಇವತ್ತು ಹಸುವಿನಿಂದ ಸಾಯ್ತಾ ಇದ್ದಾರೆ. ಯಾರಿಗೂ ಊಟ ಇಲ್ವೋ ಅವ್ರಿಗೆ ಕೊಡೋಣ, ನಾವು ಬೇರೆ ಮಾಡ್ಕೊಳ್ಳೋಣ. ಯಾಕೆ ಫ್ರಿಜ್ಜಲ್ಲಿ 2-3 ದಿನ ಇಟ್ಟು ತಿನ್ನೋದು? ಅದರಿಂದ ಏನೂ ಪ್ರಯೋಜನ ಇಲ್ಲ. ಧನ್ಯವಾದಗಳು.